ಎಲ್ಲರಿಗೂ ಕೂಡ ನಾಳೆ ಗಣರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ನಾಳೆ ಎಲ್ಲ ತಿರಂಗ ಧ್ವಜಕ್ಕೆ ನಮಸ್ಕಾರ ಹೇಳಿರ್ತಾರೆ. ತಿರಂಗ ಧ್ವಜ ಮೌಢ, ತಿರಂಗ ಧ್ವಜದಿಂದ ಸ್ವಾತಂತ್ರ್ಯ. ಓಕೆ, ಬಹಳ ಸಂತೋಷ. ನಮ್ಮ ಹಿರಿಯ ಸಚಿವರಾದಂತಹ ರಾಮಲಿಂಗಾರೆಡ್ಡಿ ಸಾಹೇಬ್ರೆ, ನಮ್ಮ ಪಕ್ಷದ ಹಿರಿಯ ಮುಖಂಡರಾದಂತಹ ಪ್ರಕಾಶ್ ಪ್ರಸಾದ್ ಬಾಬುರವರೇ, ಮಾಜಿ ಉಪಮೇಯರಾದಂತ ನಮ್ಮ ಪಕ್ಷದ ಮುಖಂಡರಾದಂತಹ ಶ್ರೀನಿವಾಸ್ ಅವರೇ, ಮುರುಘರಾಜುರವರೇ, ನಮ್ಮ ಎಐಸಿಸಿಯ ಕಾರ್ಯದರ್ಶಿ ಅಂತ ಸೂರಜ್ ಹೆಗ್ಡೆಯವರೇ, ಸುರೇಶ್ ಅವರೇ, ಮದನ್ ಪಟೇಲ್ ಅವರೇ, ನಮ್ಮ ಜಿಲ್ಲಾ ಈ ಒಂದು ಗ್ಯಾರಂಟಿ ಸಮಿತಿ ಅಧ್ಯಕ್ಷ ಅಂತ ಕೃಷ್ಣಪ್ಪನವರೇ, ಮುಖ್ಯವಾಗಿ ನಮ್ಮ 14ರ ಕ್ಷೇತ್ರದ ನಮ್ಮ 5 ಗ್ಯಾರಂಟಿಗಳ ಸಮಿತಿಯ ಅಧ್ಯಕ್ಷರಾದಂತಹ ಶ್ರೀ ಪ್ರಮೋದ್ ಶ್ರೀನಿವಾಸ್ ಅವರೇ, ವೇದಿಕೆ ಇರುವಂತಹ ಎಲ್ಲ ಇತರ ಗಣ್ಯರೇ, ರಾಮೂರು ಇದ್ದಾರೆ, ಇನ್ನೊಬ್ಬ ಜನ ಮುಖ್ಯಮಂತ್ರಿಗಳೇ ಇದ್ದಾರೆ, ಎಸ್ ನಾರಾಯಣ್ ಇದ್ದಾರೆ, ಇನ್ನು ಎಲ್ಲ ಕಾರ್ಯಕರ್ತರೇ, ಪಕ್ಷದ ಕಾರ್ಯಕರ್ತರೇ, ಬಂಧುಗಳು, ನಾಳೆ ನಾವೆಲ್ಲ ಸ್ವಾತಂತ್ರ್ಯ ದಿನಾಚರಣೆಯ ಸಂಭ್ರಮದಲ್ಲಿ ನಾವೆಲ್ಲ ಇದ್ದೇವೆ. ನಮ್ಮ ಇವತ್ತು ಒಂದು ದೊಡ್ಡ ಸಾಧನೆ, ನನಗೆ ಬಹಳ ಸಂತೋಷ ಆಗ್ತದೆ. ಕರ್ನಾಟಕದ 5 ಗ್ಯಾರಂಟಿ ರಾಮಲಿಂಗಾರೆಡ್ಡಿ ಹೇಳಿದಂಗೆ ಇಡೀ ದೇಶಕ್ಕೆ ಒಂದು ದೊಡ್ಡ ಮಾದರಿ. ಬಡವರ ಬದುಕಿನಲ್ಲಿ ನಾವು ಪಾಲ್ದಾರರಾಗಬೇಕು. ಬಿಜೆಪಿಯವರು ಭಾವನೆ ಮೇಲೆ ರಾಜಕಾರಣ ಮಾಡ್ತಾರೆ, ನಾವು ಬದುಕಿನ ಮೇಲೆ ರಾಜಕಾರಣ ಮಾಡ್ತೀವಿ. ನಮ್ಮವರಿಗಿರುವಂತ ಅಷ್ಟು ವ್ಯತ್ಯಾಸ. ನಿಮ್ಮ ಹೊಟ್ಟೆಗಳು ತುಂಬಬೇಕು, ಕಷ್ಟ ಪರಿಹಾರ ಆಗ್ಬೇಕು ಅಂತೇಳಿ ಸುಮ್ಮನೆ ನಿಮ್ಮ ಕಷ್ಟ ಪರಿಹಾರ ಆಗ್ಬೇಕು ಅಂತೇಳಿ ನಾವು 5 ಗ್ಯಾರಂಟಿಗಳನ್ನು ತಂದಿದ್ದೇವೆ. ನನಗೆ ಏನಪ್ಪಾ ಅಂದ್ರೆ, ನಮ್ಮ ಪ್ರಮೋದ್ ಶ್ರೀನಿವಾಸ್ ಅವರಿಗೆ ಕೊಟ್ಟಂತ ಜವಾಬ್ದಾರಿಯನ್ನ, ನಾವು ಕೊಟ್ಟಂತ ಮಾರ್ಗದರ್ಶನವನ್ನ ಚಾಚು ತಪ್ಪದೆ ಮಾಡ್ತಾ ಇದ್ದಾರೆ. ಅವರ ಸಂಘಟನೆ ನಿಮ್ಮೆಲ್ಲರ ಸಹಕಾರ ನಾನು ನೋಡಿದ್ರೆ 2028ರಲ್ಲಿ ಈ ಪದ್ಮನಾಭ ನಗರ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಶಾಸಕರಾಗಬೇಕು. ಈ ಕ್ಷೇತ್ರದಲ್ಲಿ ಬದಲಾವಣೆ ನಿಶ್ಚಿತ. ಮನೆ ಬಾಗಿಲಿಗೆ ಗೃಹಲಕ್ಷ್ಮಿ ಬಂದು, ಮನೆ ಬಾಗಿಲಿಗೆ ಗೃಹ ಜ್ಯೋತಿ ಬೆಳಕನ್ನು ಕೊಟ್ಟು, ಎಲ್ಲರೂ ಕೂಡ ತಾಯಂದಿರು ಉಚಿತವಾಗಿ ಪ್ರಯಾಣ ಮಾಡ್ತಾ ಇದ್ದಾರೆ. ಯುವಕರಿಗೆ ಉದ್ಯೋಗ ನಿಧಿ ಸಿಗ್ತಾ ಇದೆ, 10 kg ಅಕ್ಕಿ ಕೊಡ್ತಾ ಇದ್ದೀವಿ. ಇಂಥ ಒಂದು ಕಾರ್ಯಕ್ರಮ ಬಿಜೆಪಿ ಕೊಟ್ಟಿದ್ರ? ನಾನು
ನಮ್ ಎಲ್ ಶ್ರೀನಿವಾಸ್ಗೆ ಗಿರಿಗಳನ್ನ ಹೇಳಿದೆ, ಬೇಡ ಕಣಯ್ಯ ನನ್ನ ಮಾತು ಕೇಳು, MLA ಆಗೋದು ನೀನು ಸಾಕು, ಅಶೋಕನ ಎಲ್ಲಾರು ನಮ್ಮ ಕನಕಪುರದಲ್ಲಿ ಬಂದು ಇಟ್ಕೊಳ್ಳಿ, ನೀವು ಬಂದು MLA ಆಗೋದು ನೋಡು, ನಿಮಗೆ ದೀಪ ಕೊಡ್ತೀನಿ ಅಂತ ಕೇಳಿದೆ. ಪಾಪ ಅಂತ ಸ್ವಾಮಿ ನಿಷ್ಠೆ ತೋರಿಸ್ತಾರೆ. ನಾನು ಚರ್ಚೆ ಮಾಡಕ್ ಹೋಗುದಿಲ್ಲ. ಮುಂದಕ್ಕೆ ಯಾರು ಇರ್ಬೇಕಾದ್ರೆ ಅಶೋಕ ನಿಂತ್ಕೊಳ್ಳಿ, ಯಾರು ಇರ್ಬೇಕಾದ್ರೆ ನಿಂತ್ಕೊಳ್ಳಿ. ಇಲ್ಲಿ ನೀವೆಲ್ಲ ಹಸ್ತ ಕೈ ಹಿಡಬೇಕು, ಹಸ್ತ ನಿಮ್ಮಿಂದ ನೀವು ಹಸ್ತ ಕೈ ಹಿಡಬೇಕು. ಇಷ್ಟೇ. ತಾವೆಲ್ಲ ಯುವಕರು, ಹಿರಿಯರು, ತಾಯಂದಿರು ಎಲ್ಲ ಹಿರಿಯರು ಎಲ್ಲ ಸೇರಿ ಇವತ್ತು ಡಾಕ್ಟರ್ ರಾಜ್ಕುಮಾರ್ ಅವರ ಸುಪುತ್ರ ಪುನೀತ್ ರಾಜ್ಕುಮಾರ್ ಅವರ ಪುತ್ರಿಯನ್ನು ಕೂಡ ನನ್ನ ಕೈಯಲ್ಲಿ ರಾಮನಗರ ಕ್ಷೇತ್ರದಲ್ಲಿ ಉದ್ಘಾಟನೆ ಮಾಡಿಸಿದ್ದೀವಿ. ಪುನೀತ್ ರಾಜ್ಕುಮಾರ್ ನನ್ನ ಒಬ್ಬ ಆಪ್ತಿಯ ಸ್ನೇಹಿತ, ಸರಳತೆಗೆ ಒಬ್ಬ ಹೆಸರಾದಂತ ಒಬ್ಬ ಮೇರು ನಾಯಕ. ನಾನು ಅವರು ಅಕ್ಕಪಕ್ಕ ಮನೆಯೇ ಎಲ್ಲ ಗೊತ್ತಿರ್ಬೇಕು, ಪಕ್ಕದಲ್ಲೇ ನಾವು ವಾಸ ಮಾಡ್ಕೊಂಡಿರ್ತೇವೆ. ಈಗ ಅವ್ರ ಕುಟುಂಬ ಅಲ್ಲೇ ಇದೆ, ಒಳ್ಳೆ ಸಂಭಾವಿತವಾದಂತಹ ಕುಟುಂಬ, ಅವರ ಮನೆ ಹೆಣ್ಮಕ್ಳು ಕೂಡ. ನಾನು ಅವ್ರಿಗೆ ಹೇಳಿದೆ, ಮಾಮ ನಮ್ಮ ಎಲ್ಲ ಸೇರಿ ಈ ದೇಶಕ್ಕೆ ನೀನು ಕೂಡ ಕೊಡುಗೆ ಮಾಡಬೇಕು ಅಂತ. ಇಲ್ಲ, ನನ್ನ ಯಜಮಾನ ದಾರಿನೇ ನಾನು ಇರ್ತೀನಿ ಅಂತ ಪಾಪ ಹೆಣ್ಮಗಳು ಹೇಳಿದ್ದೆ. ಇಲ್ಲಾಂದ್ರೆ ಇವತ್ತು ನಾನು ಅವ್ರಿಗೆ MSc ಮಾಡಬೇಕು ಅಂತ ಆಲೋಚನೆ ಮಾಡಿದೆ. ಅದ್ ಬಿಡಿ, ಅದಕ್ಕೆ ಚರ್ಚೆ ಮಾಡೋದು ಬೇಡ. ಪಾಪ ಬಹಳ ಗೌರವದಿಂದ ಇವತ್ತು ಅವರ ಅಭಿಮಾನಿಗಳೆಲ್ಲ ಕಾಪಾಡ್ತಾ ಇದ್ದಾರೆ. ಶಿವರಾಜ್ ಕುಮಾರ್ ಅಷ್ಟೇ ಬಹಳ ಅಭಿಮಾನದಿಂದ ಅವರ ಕುಟುಂಬದ ಗೌರವವನ್ನು ಕೂಡ ಕಾಪಾಡ್ತಾ ಇದ್ದಾರೆ. ನೀವೆಲ್ಲ ಸೇರಿ ಅವರ ಪುತ್ರಿಯನ್ನ ಇಲ್ಲಿ ಮಾಡಿರುವುದು ಬಹಳ ಸಂತೋಷ ತಂದಿದೆ. ಅವ್ರಿಗೆ ಎಲ್ಲ ಮಾನವೀಯತೆ ಬಗ್ಗೆ ಹೆಚ್ಚಿಗೆ ನಡೆದಂತು. ಇವತ್ತು ಬೆಂಗಳೂರು ನಗರ ಗ್ರೇಟರ್ ಬೆಂಗಳೂರು ಆಗಿದೆ, 5 ಕಾರ್ಪೊರೇಷನ್ ಆಗಿದೆ. 2ನೇ ತಾರೀಕಷ್ಟೊತ್ತಿಗೆ ಹೊಸ ಕಚೇರಿಗಳನ್ನ ಪ್ರಾರಂಭ ಮಾಡ್ತೀವಿ. ನಿಮ್ದು ದಕ್ಷಿಣ ಭಾಗಕ್ಕೆ ಹೆಚ್ಚಿಗೆ ಸೇರಿದೆ. ರಾಮಲಿಂಗಾರೆಡ್ಡಿಯವರು ನಿಮ್ನೆಲ್ಲ ನೋಡ್ಕೊಳ್ತಾರೆ, ನಿಮ್ಗೆಲ್ಲ ಸಹಕಾರ ಕೊಡ್ತಾರೆ. ಇಲ್ಲಿ ಶ್ರೀನಿವಾಸ್ ಅವರ ಬಾಬು ಮತ್ತು ನಮ್ಮ ಪ್ರಮೋದ್ ಅವ್ರಿಗೆಲ್ಲ ಏನ್ ನಾವು ಜವಾಬ್ದಾರಿ ಕೊಟ್ಟಿದ್ದೀವಿ ಅಂದ್ರೆ, ಈ ಕ್ಷೇತ್ರದ ಜವಾಬ್ದಾರಿ ನಮ್ಮ ಪ್ರಮೋದ್ ಶ್ರೀನಿವಾಸ್ ಅವರ ಮುಖ್ಯತ್ವದಲ್ಲಿ ಮುಂದಕ್ಕೆಲ್ಲ ಕಾರ್ಯಕ್ರಮವನ್ನು ಒಬ್ಬ MLA ಕೊಡುವಂತ ಜಾಗನ ನಾವು ಅಧ್ಯಕ್ಷನಾಗಿ ಮಾಡಿ ಕಾಂಗ್ರೆಸ್ ಪಕ್ಷ ಅವರ ಗುರ್ಸಿ ಅವರ ಮುಖಂಡತ್ವವನ್ನು ಇವತ್ತು ನಾವು ಕೊಟ್ಟಿದ್ದೇವೆ. ಶ್ರೀನಿವಾಸ್ ಅವರ ಮಾರ್ಗದರ್ಶನ, ಪ್ರಮೋದ್ ಅವರ ನಾಯಕತ್ವ, ಇವೆರಡೂ ಕೂಡ ನಡೀತದೆ. ಅದಕ್ಕೆಲ್ಲ ಹಿರಿಯರೆಲ್ಲ ಸಹಕಾರವನ್ನ ಕೊಡಲೇಬೇಕು. ಯಾವ ಕನ್ಫ್ಯೂಷನ್ ಬೇಡ. ನಾನು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿ ಮಾತಾಡ್ತಾ ಇರುವಂತ ಮಾತು ಇದು ಎಲ್ಲ ನಿಮ್ಮ ತಲೆಯಲ್ಲಿ. ಇವತ್ತು ಗ್ರೇಟರ್ ಬೆಂಗಳೂರು ಚುನಾವಣೆ ನಡೀತದೆ. ಈ ಗ್ರೇಟರ್ ಬೆಂಗಳೂರು ಚುನಾವಣೆಗೆ ನಿಮ್ಮ ಏನು ಪವರ್ ಇದೆ, ಏನ್ ಶಕ್ತಿ ಇದೆ, ಏನ್ ಬದಲಾವಣೆ ತರಬೇಕು ಅಂತ ತೀರ್ಮಾನ ಮಾಡಿದ್ದೀವಿ. ಆ ಸಂಕಲ್ಪವನ್ನು ಮಾಡಿ ತಾವು ಮಾಡಬೇಕು. ನೀವು ಜನರ ಹತ್ರ ಹೋಗ್ಬೇಕು, ಜನರ ವಿಶ್ವಾಸ ತಿಳ್ಕೊಳ್ಬೇಕು. ಎಲ್ಲೆಲ್ಲೋ ಎಂತೆಂತ ಬದಲಾವಣೆ ಆಗೋಗ್ತದೆ. ನಿಮ್ಮಲ್ಲಿ ಬದಲಾವಣೆ ಆಗೋದಕ್ಕೆ ಕಷ್ಟ ಅಲ್ಲ. ನೀವು ಸ್ಥಳೀಯರು, ಯಾರು ನೀವು ಲೋಕರು. ನಿಮ್ಮ ಸ್ವಾಭಿಮಾನದ ಪ್ರಶ್ನೆ ಇದು. ನೀವು ನಿಮ್ಮ ಕ್ಷೇತ್ರವನ್ನ ಸ್ಥಳೀಯರ ಕೈಗೆ, ಮುಂದಕ್ಕೆ ಕಾರ್ಪೊರೇಷನ್ಗೆ ನಾವು ಕೊಡುವಂತ ಎಲ್ಲ ಅಭ್ಯರ್ಥಿಗಳನ್ನ ನೀವೆಲ್ಲ ಗೆಲ್ಲಿಸುವಂತ ಕೆಲಸವನ್ನ ತಾವೆಲ್ಲ ಸೇರಿ ಮಾಡಬೇಕು.
ಇವತ್ತು ಹೆಣ್ಮಕ್ಳು ಗುರುಲಕ್ಷ್ಮಿ ಹಣದಿಂದ ಈಗ ತಾನೇ ಒಂದು ಕ್ಯಾಂಟೀನ್, ಗುರುಲಕ್ಷ್ಮಿ ಕ್ಯಾಂಟೀನ್ ಪ್ರಾರಂಭ ಮಾಡಿದ್ದಾರೆ. ಬಹಳ ಸಂತೋಷ. ನನ್ನ ಸೋದರಿಗೆ ನನ್ನ ಅಭಿನಂದನೆಗಳು. ದೋಸೆ ಆಗ್ತಾ ಇದ್ರು, ಇನ್ನ ಕೊಡಲಿಲ್ಲ ದೋಸೆ. ಬಹಳ ಸಂತೋಷ. ನಾನು ರಾಮಲಿಂಗಾರೆಡ್ಡಿ ಅವರು ಅದನ್ನು ಉದ್ಘಾಟನೆ ಮಾಡಿಬಿಟ್ಟು ಇಲ್ಲಿ ಬಂದಿದ್ದೇವೆ. ಇವತ್ತು ಅವರು ಭಗವಂತ ಅವ್ರಿಗೆ ಹೆಚ್ಚಿಗೆ ಆಯುಷ್ಯು, ಆರೋಗ್ಯ, ಸೇವೆ ಮಾಡಂತ ಶಕ್ತಿ ಕೊಡಲಿ ಅಂತ ಹೇಳಿ ನಾನು ರಾಮಲಿಂಗಾರೆಡ್ಡಿ ಅವರು ಬಂದು ಇಲ್ಲಿ ಆಶೀರ್ವಾದ ಮಾಡಲಿಕ್ಕೆ ನಾವು ಇಲ್ಲಿಗೆ ಬಂದಿದ್ದೇವೆ. ಇವತ್ತು ನೀವೆಲ್ಲ ಇಡೀ ಕ್ಷೇತ್ರದ ಜನತೆ, ಕಾರ್ಯಕರ್ತರು, ನೀವೆಲ್ಲ ಇನ್ನ 2.5 ವರ್ಷ ನೀವ್ಯಾರು ನಿದ್ರೆ ಮಾಡಬಾರ್ದು. ಹಗಲು ರಾತ್ರಿ ಹೋರಾಟ ಮಾಡಬೇಕು. ನಿಮ್ಮ ಮನೆಗೆ ಬಾಗಿಲಿಗೆ ಅಧಿಕಾರ ಬರ್ತಿದೆ. ಕಾಂಗ್ರೆಸ್ ಎಮ್ಮೆಲ್ಯೆ ಮುಂದಕ್ಕೆ 14 ನಗರದಲ್ಲಿ ಆಗೋದು ಖಚಿತ ಅಂತ ನಾವು ಹೇಳ್ತೀವಿ.